ಇಟ್ ಲುಕ್ ಸೋ ಡೆಲಿಷಿಯಸ್. ಟ್ರೈ ಮಾಡ್ತೀಯಾ? ಶೋರ್. ಯಾವ ಕೇಕ್ ಇದು? ಬ್ಲೂಬೆರಿ. ಓ ವಾವ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ಐ ಥಾಟ್ ಐ ಟೇಕ್ ದಿಸ್ ಕೇಕ್ ಅಲಾಂಗ್. ಅದಕ್ಕೆ ನೀನು ಟ್ರೈ ಮಾಡಲಿ ಅಂತ ತಂದೆ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ಏ ವೇಟ್, ಆ್ಯಕ್ಚುಲಿ ಇನ್ನೊಂದು ಸರ್ಪ್ರೈಸ್ ಇದೆ ನನಗೆ. ಏನದು? ವೇಟ್ ವೇಟ್ ವೇಟ್. ಟ್ಯಾಂಟಡಾನ್. ಓ ಸಾರಿ. ಟ್ಯಾಂಟಡಾನ್. ಕಾಂಗ್ರ್ಯಾಚುಲೇಷನ್ಸ್. ಅಮ್ಮ ಹಾಕಿರೋ ಚಾಲೆಂಜಲ್ಲಿ ನೀವು ಗೆದ್ದಿದ್ದೀರಾ. ತಗೋ. ವಾಟ್? ಗೋಲ್ಡಾ? ವಾಟ್? ಗೋಲ್ಡ್ ಇಸ್ ಸಚ್ ಓಲ್ಡ್ ಫ್ಯಾಷನ್ ಹರ್ಷ. ಅಜ್ಜಿಗಳು ಹಾಕೊಳ್ಳೋ ತರ ಇರತ್ತೆ. ಐ ಹೇಟ್ ಗೋಲ್ಡ್. ಹೌದಾ? ಹೌದಾನಾ? ನಿನಗೆ ಗೊತ್ತಿಲ್ವಾ? ಗೊತ್ತು ಮಾನ್ಸಿ, ಬಟ್ ಅಮ್ಮ ಪ್ರೀತಿಯಿಂದ ಕೊಟ್ಟರು ಗಿಫ್ಟ್ ಇದು. ಚೆನ್ನಾಗೇ ಇದೆ ಅಲ್ವಾ? ಮಾಮ್ ಇನ್ ಲಾ. ಹೇಗ್ ಕಾಣಿಸ್ತಾ ಇದ್ದೀನಿ? ಹಾಕೊಂಡ್ಯಾ ಮಾನ್ಸಿ? ಅಫ್ಕೋರ್ಸ್ ಮಾಮ್ ಇಲ್ಲ. ನೀವ್ ಕೊಟ್ಮೇಲೆ ಬೇಡ ಅನ್ನಕ್ಕಾಗತ್ತಾ? ನನಗೆ ಗೋಲ್ಡ್ ಅಂದ್ರೆ ಅಷ್ಟೊಂದೇನು ಇಷ್ಟ ಇಲ್ಲ. ಬಟ್ ನೀವು ನನಗೋಸ್ಕರ ಕೊಟ್ಟಿದ್ದಲ್ಲ, ಇಟ್ಸ್ ವೆರಿ ಸ್ಪೆಷಲ್. ಆ್ಯಂಡ್ ಹೊಸ ಕಾಲದ ಸೀರೆಗೆ ಹಳೆ ಕಾಲದ ಜುಮ್ಕ. ಓ ಸಾರಿ, ಲೋಲಾಕ್. ಒಂಥರ ಫ್ಯೂಷನ್ ಥರ ಇದೆ ಅಲ್ವಾ? ಐ ರಿಯಲಿ ಲೈಕ್ಡ್ ಇಟ್. ಥ್ಯಾಂಕ್ ಯು ಮಾಮ್ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ವಾ ಅಮ್ಮ? ಮಾನ್ಸಿ, ಇಟ್ ಇಸ್ ಲುಕಿಂಗ್ ವೆರಿ ಗುಡ್ ಆನ್ ಯು. ಇದೇ ಖುಷಿಗೆ ಮಂದ, ಸರ್. ಗೆಟ್ ಮಿ ಅ ಕಪ್ ಆಫ್ ಸ್ಟೀಮಿಂಗ್ ಚಾಯ್ ಪ್ಲೀಸ್. ಶೋರ್ ಸರ್. ಸೊ ಒಂದು ಸೆಲ್ಫಿ ತಗೋಣ. ಪ್ಲೀಸ್. ರಮ್ಯಾ, ಬರ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಲ್ಲ, ಬಾ. ಗಮ್ ಅಂತಿತ್ತಾ? ಟಾಮ್ ಅಂಡ್ ಜೆರಿ ಬೆಕ್ಕು ತರ ವಾಯ್ಸ್ನಲ್ಲೇ ಕಂಡಿಡ್ಕೊಂಡ್ ಬಂದ್ಬಿಟ್ಟೆ. ಏನಂಟಿ ಸ್ಪೆಷಲು? ನಮ್ಮ ಹುಟ್ಟು ಹೋರಾಟಗಾರ್ತಿ ಪುಷ್ಪಾ ಸಿರಿಮನೆಯವರು ಲಾಕಪ್ ಇಂದ ಬಂದ್ರಲ್ಲ, ಆ ಸಂಭ್ರಮಕ್ಕೆ ಚಕ್ಲಿ ಮಾಡಿ ಇಡೀ ಒಟ್ಟಾರಕ್ಕೆ ಹಂಚ್ತಾ ಇದ್ದೀವಿ. ಸೊಪ್ಪು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಕಾದೆಣ್ಣೆನ ಮೂಗ್ ಗುಯ್ದ್ಬಿಡ್ತೀನಿ. ಸರಿಯಾದ ಸಮಯಕ್ಕೆ ಆರ್ಯ ಸಾರ್ ಬರ್ದೇ ಹೋಗಿದ್ದಿದ್ರೆ 1 2 3 3 2 1 ಅಂತ ಲಾಕಪ್ ಅಲ್ಲಿ ಎಣಿಸ್ತಾ ಇರ್ಬೇಕಾಗಿತ್ತು. ಸೊಪ್ಪು. ರಮ್ಯಾ, ಇದನ್ನ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳು. ನಿಮ್ ಕೈ ರುಚಿ ವಟಾರಕ್ಕೆ ಗೊತ್ತು ಆಂಟಿ. ಸೂಪರ್ ಆಗಿದೆ. ಆಂಟಿ, ಅನು ಇನ್ನೂ ಬಂದಿಲ್ವಾ? ಚೆನ್ನಾಗಿ ಕೇಳಿದೆ ಕಣೆ. ಅವಳು ಆಫೀಸಿಂದ ಬಂದು ಹಿಂದ್ಗಡೆ ನಿನ್ನ ಹತ್ರ ಅರಟೆ ಹೊಡಿತಿದ್ದಾಳೆ ಅಂತ ನಾನು ಅನ್ಕೊಂಡ್ರೆ, ನೀನು ನೋಡಿದ್ರೆ ನನ್ನನ್ನೇ ಬಂದು ಕೇಳ್ತೀಯಲ್ಲ. ಇಲ್ವಲ್ಲ? ಹಾಗಿದ್ರೆ ಅವಳು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಟೈಮ್ ಆಯ್ತಲ್ವಾ? ಅರೆ, ನಮ್ಮ ಮನೆಯಿಂದ ಹೊರಟಾಗ 7 ಗಂಟೆ ಆಗಿತ್ತು. ಈಗ 7:20 ತೋರಿಸ್ತಿದೆ. ಪಕ್ಕದ ಮನೆಗೆ ಬರೋಕ್ಕೆ 20 ನಿಮಿಷ ಟೈಮ್ ತಗೊಂಡ. ಅದು 10 ನಿಮಿಷ. ಸೊಪ್ಪು, ನಿನಗೆ ಗೊತ್ತಾಯ್ತು? ಅದನ್ನೇ ನಾನು ನಿನ್ನನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ನಾನು 10 ನಿಮಿಷ ಮುಂದೆ ಇಟ್ಟಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಹಾಗಾದ್ರೆ ನೀನು 10 ನಿಮಿಷ ಮುಂದೆ ಇಟ್ಟಿದ್ಯಾ? ಅದ್ ಬಿಡಿ, ಅನು ಇನ್ನೂ ಬಂದಿಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಾನೇ ಕಾಲ್ ಮಾಡ್ತೀನಿ. ಹಾಂ.
ಅಣ್ಣ ಪ್ಲೀಸ್ ಸ್ವಲ್ಪ ಬೇಗ ಹೋಗ್ತೀರಾ? ಮೇಡಮ್ ಇನ್ನು ಬೇಗ ಅಂದರೆ ಏರೋಪ್ಲೇನಲ್ಲಿ ಹೋಗ್ಬೇಕಷ್ಟೇ. ಅಣ್ಣ ಯಾಕೆ ಸ್ಲೋ ಆಗಿ ಹೋಗ್ತಿದ್ರ? ಏನಾಯ್ತು? ಮೇಡಮ್ 1 ಕಿಲೋಮೀಟರ್ ದೂರದಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ ತೋರಿಸ್ತು. ನೋಡಿದ್ರೆ ಪೆಟ್ರೋಲ್ ಇಲ್ವಾ? ಫಿಲ್ ಮಾಡಿಸ್ಬೇಕು ಮೇಡಮ್. ಅಯ್ಯೋ ಅಣ್ಣ, ನೀವ್ ಯಾಕೆ ಮೊದ್ಲು ಹೇಳಲಿಲ್ಲ ನನಗೆ? ಈಗ ಅರ್ಧ ದಾರಿಗೆ ಬಂದು ಪೆಟ್ರೋಲ್ ಖಾಲಿ ಅಂದ್ರೆ ಏನ್ ಅರ್ಥ? ನಾವು ಬೇಕು ಅಂತ ಮಾಡ್ತೀವಿ ಮೇಡಮ್. ಸರಿ ಗಾಡಿ ನಿಲ್ಸಿ ನೀವು. ಸುಬ್ಬು, ಗ್ಯಾಸ್ ಉಳಿಸ್ಬೇಕು ಅಂತ ಇಷ್ಟು ದಿನ ಚಕ್ಲಿನೇ ಮಾಡಿರಲಿಲ್ಲ. ಇವತ್ತು ಚಕ್ಲಿ ಮಾಡ್ತಿದ್ದಂಗೆ ಇಡೀ ವಟಾರ ಹೊಗಳ್ತಾ ಇದೆ ನೋಡ್ದ. ಇನ್ಮೇಲೆ ಆಗಾಗ ಮಾಡ್ತಾ ಇರ್ತೀನಿ ಚಕ್ಲಿನ. ಸುಬ್ಬು, ಅದೇನದು ಎಣ್ಣೆಲಿ ಕೈ ಇಟ್ಟೋರಂಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಇದ್ಯಾಕೆ ಹಿಂಗೆ ಓಡಾಡ್ತಿದ್ಯಾ? ಅನು ಇನ್ನೂ ಬರಲೇ ಇಲ್ವಲ್ಲ, ಒಂದು ಫೋನ್ ಮಾಡು. ಅಯ್ಯೋ, ನಾನು ಬ್ಯುಸಿ ಇದ್ದೀನಿ, ನೀವು ನೋಡ್ತಾ ಇಲ್ವಾ? ಮನೇಲಿ ಕೆಲಸ ಮಾಡೋರಿಗೆ 2 ಕೈ ಸಾಲದು, ಇನ್ನು ಆಫೀಸ್ ಕೆಲಸ ಮಾಡೋದು ಬಿಡು. ನಿಧಾನಕ್ಕೆ ಬರ್ತಾಳೆ. ಅದನ್ನು ಅವಳು ಫೋನ್ ಮಾಡಿ ಹೇಳಲ್ಲ. ನಾವು ಫೋನ್ ಮಾಡಿದ್ರೆ ರೀಚ್ ಆಗಲ್ಲ. ಆರ್ಯ ಸರ್ಗೆ ಒಂದು ಫೋನ್ ಮಾಡು. ಸುಬ್ಬು, ಅಂತ ದೊಡ್ಡ ಮನುಷ್ಯರಿಗೆ ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಫೋನ್ ಮಾಡಿದ್ರೆ ತೊಂದರೆ ಕೊಟ್ಟಂಗಾಗಲ್ವಾ? ಯಾವ್ಯಾವುದೋ ವಿಷಯಕ್ಕೆ ಫೋನ್ ಮಾಡ್ತೀಯಾ? ಅದು ತೊಂದರೆ ಅಲ್ವಾ? ಅಯ್ಯೋ, ಒಂದು ಫೋನ್ ಮಾಡು. ಒಂದು ಫೋನ್ ಮಾಡು ಅನ್ನಲ್ಲ. ಸುಬ್ಬು, ಬಿಸಿ ಬರ್ತಿದೆ. Don't